ಬಾಯಾರಿದ ಮೈನಾ. ಒಂದು ಮೈನಾ ಇತ್ತು. ಬೇವಿನ ಮರದೊಳಗಿನ ಗುಂಡಿಯಲ್ಲಿ ಮೈನಾ ವಾಸಿಸುತ್ತಿತ್ತು. ಬೇವಿನ ಮರವು ತೋಟದಲ್ಲಿತ್ತು. ತೋಟದಲ್ಲಿ ನೀರಿನ ಪೈಪ್ ಅಳವಡಿಸಲಾಗಿತ್ತು. ಮೈನಾ ಪ್ರತಿದಿನ ತೋಟದಲ್ಲಿ ಧಾನ್ಯಗಳನ್ನು ತಿಂದು ಪೈಪ್ನಿಂದ ನೀರು ಕುಡಿಯುತ್ತಿತ್ತು. ಒಂದು ದಿನ ಸೂರ್ಯ ತುಂಬಾ ಬಿಸಿಯಾಗಿತ್ತು. ಆದ್ದರಿಂದ ಮೈನಾ ತುಂಬಾ ಬಾಯಾರಿಕೆಯಾಯಿತು. ಮೈನಾ ಪೈಪ್ಗೆ ಹಾರಿ ಅದರ ಮುಂದೆ ತನ್ನ ಕೊಕ್ಕನ್ನು ಚಾಚಿತು. ಆದರೆ ಅಲ್ಲಿ ಒಂದು ಹನಿ ನೀರಿರಲಿಲ್ಲ. ಪೈಪ್ ಒಣಗಿತ್ತು. ತುಂಬಾ ನಿರಾಸೆಗೊಂಡ ಮೈನಾ ಅಲ್ಲಿಂದ ಹಾರಿ ಮಾವಿನ ಮರದ ಮೇಲೆ ಕುಳಿತಿತು. ಅಲ್ಲಿ ಅದು ಗಿಳಿಯನ್ನು ಭೇಟಿಯಾಯಿತು. ಮೈನಾ ಕೇಳಿತು, ಸಹೋದರ, ನನಗೆ ತುಂಬಾ ಬಾಯಾರಿಕೆಯಾಗಿದೆ. ನನಗೆ ನೀರು ಎಲ್ಲಿ ಸಿಗುತ್ತದೆ? ಗಿಳಿ ಉತ್ತರಿಸಿತು, ಸಮೀಪದ ಜಾಮೂನ್ ಮರದ ಕೆಳಗೆ ಒಂದು ಜಗ್ಗಿದೆ. ಜನರು ಅದರಿಂದ ನೀರು ಕುಡಿಯುತ್ತಾರೆ. ಸಮೀಪದ ಹಳ್ಳದಲ್ಲಿ ಸ್ವಲ್ಪ ನೀರು ಸಂಗ್ರಹಿಸಲಾಗಿದೆ. ಬನ್ನಿ, ಹೋಗಿ ಕುಡಿಯೋಣ. ಮೈನಾ ಮತ್ತು ಗಿಳಿ ಜಾಮೂನ್ ಮರಕ್ಕೆ ಹಾರಿದವು. ಮರದ ಕೆಳಗೆ